ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಮೊಳಕೆ ಬರಿಸಿದ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಹಳೆಯ ಕಾಲದ ಸಾಂಪ್ರದಾಯಿಕವಾಗಿ ಮಾಡ್ತಂಥ ಸಾಂಬಾರಿದು. ತುಂಬಾ ರುಚಿ ಇರುತ್ತೆ. ಮುದ್ದೆ ಜೊತೆಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊಳಕೆ ಬರಿಸಿರೋಂಥ ಹುರುಳಿಕಾಳು. ಏನಿಲ್ಲ, ಇದು ಒಂದು ನೈಟು ನೆನೆಸ್ಬೇಕು. ಬೆಳಗ್ಗೆ ನೀರೆಲ್ಲ ಬಸಿದ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ಗಂಟು ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಈ ಥರ ನೋಡಿ ಚೆನ್ನಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಈರುಳ್ಳಿ ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಹೇಗೆ ಬೇಕೋ ಆಗ ನೋಡಿ ಹಾಕ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ ಮೊಳಕೆ ಕಟ್ಟಿರೋ ಹುರುಳಿಕಾಳು ತಿನ್ನೋದ್ರಿಂದ. ನೋಡಿ, ಶುಂಠಿ ಸ್ವಲ್ಪ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಒಂಚೂರು ಚಕ್ಕೆ, 3 ಲವಂಗ ಇದೆ, ಜಾಸ್ತಿ ಹಾಕ್ಬಾರ್ದು. ನೋಡಿ, ಟೊಮೊಟೊ 2 ಹಾಕಿದ್ದೀನಿ, ಸ್ಮಾಲ್ ಸೈಜು. ಈ ಥರ ಹುರಿದು ಮಾಡೋದ್ರಿಂದ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿದೆ ಹಾಕಿ ರುಬ್ಬೋದು, ಆದರೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾಯುವಂಶ ಇರೋರಿಗೆಲ್ಲ ವಾರದಲ್ಲಿ 1 ಬಾರಿ ಆದರೂ ಹುರುಳಿಕಾಳು ಸೇವನೆ ಮಾಡಬೇಕಂತೆ ಡಾಕ್ಟ್ರ್ ಹೇಳ್ತಾರೆ. ನೋಡಿ, ಧನಿಯಾ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಟವ್ ಆಫ್ ಮಾಡಬೇಕು. ಆ ಬಿಸಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಸರೋಗುತ್ತೆ. ನೋಡಿ, ತಣ್ಣಗಾಗಿದೆ. ಈಗ ರುಬ್ಕೊಳ್ಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ನೋಡಿ, ಸ್ವಲ್ಪ ಹಸಿ ಕಾಯಿ. ನಿಮ್ಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಾವೇನು ಇದರಲ್ಲಿ ಹುರುಳಿಕಾಳೇನು ರುಬ್ಬಲ್ಲ. ಈ ಕಾಯಿ ಹಾಕೋದ್ರಿಂದನೇ ಸಾರು ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ನೋಡಿ, ನುಣ್ಣಗೆ ರುಬ್ಕೊಳ್ಬೇಕು. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ವಾರದಲ್ಲಿ ಒಮ್ಮೆ ಆದರೂ ಈ ಥರ ಮೊಳಕೆ ಬರಿಸಿ ಹುರುಳಿಕಾಳು ಸಾಂಬಾರು ಮಾಡಿದ್ರೆ ತುಂಬಾ ಹೆಲ್ತ್ಗೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ತಿನ್ನೋರ್ಗಂತೂ. ನೋಡಿ, ಈಗ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ಈ ಥರ ನೈಸಾಗಿರಬೇಕು. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. 1 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಸ್ವಲ್ಪ, ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಸ್ವಲ್ಪ. ಈ ಸಾಂಬಾರೆಲ್ಲ ಆದಮೇಲೆ ಕೊನೆಯಲ್ಲೂ ಒಗ್ಗರಣೆ ಹಾಕ್ಬೋದು. ಆದರೆ ಇವಾಗಲೇ ನಾವು ಹುರುಳಿಕಾಳೆಲ್ಲ ಒಟ್ಟಿಗೆ ಹಾಕೋದ್ರಿಂದ ಒಗ್ಗರಣೆ ಹಾಕ್ಬಿಟ್ಟೆ
ಬೇಯಿಸೋದ್ರಿಂದ ಒಂದೇ ಸರಿ ಆಗುತ್ತೆ. ನಮಗೆ ನೀರು ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಬೇಕು, ಸಾಂಬಾರು ಎಷ್ಟು ಮಾಡ್ತೀವಿ ಅಂತ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಬಿಸಿ ನೀರು ನೋಡಿ, ಬಿಸಿ ನೀರು ಹಾಕ್ತಾಯಿದ್ದೀನಿ ನಾನು, ಬೇಗ ಆಗುತ್ತೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹುರುಳಿಕಾಳು ಬೇಯೋದು ಲೇಟು ನೋಡಿ. ಸ್ವಲ್ಪ ಅರಿಶಿನ, ಇದು ಇವಾಗ 4ರಿಂದ 5 ವಿಷಲ್ ಬರೆಸ್ಬೇಕು. ಆವಾಗಲೇ ಚೆನ್ನಾಗಿ ಹದವಾಗಿ ಬೇಯೋದು. ಸ್ವಲ್ಪ ಗಟ್ಟಿ ಇದ್ದರೂ ತಿನ್ನೋಕ್ಕೂ ಆಗೋಲ್ಲ, ಟೇಸ್ಟು ಕಡಿಮೆನೇ. ನೋಡಿ ಈಗ ಕುದಿ ಬರ್ತಾ ಇದೆ. ಇಷ್ಟು ಸಾಂಬಾರು ಇರೋದೇ ಇಲ್ಲ, ಕಡಿಮೆ ಆಗಿಬಿಡುತ್ತೆ 5-6 ವಿಷಲ್ ಹಾಕ್ಸೋ ಹೊತ್ತಿಗೆ. ನೋಡಿ ಈಗ ಇದಕ್ಕೆ ಹುರುಳಿಕಾಳು ಸೇರಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಒಂದು ನೈಟ್ ಫುಲ್ಲು ನೆನೆಸಿದ್ರೆ ಹುರುಳಿಕಾಳು ಚೆನ್ನಾಗಿ ನೆಂದಷ್ಟು ಮೊಳಕೆ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಕಲ್ಲುಪ್ಪು ಬಳಸಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ ಈಗ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನೋಡಿ ಕುದೀತಾ ಇದೆ. ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಹಾಕಬೇಕು. 5ರಿಂದ 6 ವಿಷಲ್ ಬರಬೇಕು, ಚೆನ್ನಾಗಿ ಬೇಯಬೇಕು. ಅವಾಗ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಕೂಗಿದೆ, ನೋಡಿ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು. ಈ ಥರ ಬೆಂದರೆ ಹದವಾಗಿ ತುಂಬ ರುಚಿಯಾಗಿರುತ್ತೆ. ಹಳೆ ಕಾಲದಲ್ಲಿ ವಯಸ್ಸಾಗಿರೋರಿಗೆಲ್ಲ ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ. ಇವಾಗ್ನವ್ರು ಯಾರು ಇಷ್ಟಪಡಲ್ಲ ಮಕ್ಕಳೆಲ್ಲ. ಆದರೂ ಕೊಡಬೇಕು ಮಕ್ಕಳಿಗೆಲ್ಲ. ಮೊಳಕೆ ಬರಿಸಿದ ಕಾಳುಗಳ ಸಾರು ಮಾಡಿ, ಇಲ್ಲಾಂದರೆ ಪಲ್ಯ ರೂಪದಲ್ಲಾದರೂ ಕೊಡಬೇಕು. ನೋಡಿ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ. ಐದರಿಂದ 6 ವಿಷಲ್ ಹಾಕಿಸ್ಬೇಕು, ಆವಾಗ ಕರೆಕ್ಟಾಗಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫ್ರೆಂಡ್ಸ್.